Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಈಸಿ, ತುಂಬಾ ಆರಾಮಾಗಿ ನಮ್ಮ ಮನೇಲೇ ಮಾಡ್ಕೊಳ್ಳುವಂಥದ್ದು. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ನಾವೇನು ನಮ್ಮ ಮನೇಲಿ ನಾವೇನು ಮಾಡ್ಕೋಬೋದು ಅನ್ನೋದು ಇವತ್ತಿನ ಸಿಂಪಲ್ ಆಗಿರೋ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಏನು ತುಂಬ ನಮ್ಮ ಕೈ ಮಾಡೋದಕ್ಕಾಗಲ್ಲ ಅನ್ನೋದೆಲ್ಲ ಏನಿಲ್ಲ. ಸೊ ಆ್ಯಸ್ ಯೂಶುವಲ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಥರದ್ದೆಲ್ಲ ಏನು ಎಕ್ಸ್ಪೆನ್ಸ್ ಆಗಿರೋದು ಅಥವಾ ಸ್ಕಿನ್ ಡ್ಯಾಮೇಜಿಂಗ್ ಆಗಿರೋದು ಇದನ್ನೆಲ್ಲ ನಾನು ಯಾವುದೂ ಹೇಳೋದೇ ಇಲ್ಲ ನನ್ನ ವೀಡಿಯೋದಲ್ಲಿ. ಯಾವುದು ತುಂಬ ಸೇಫು ಆ್ಯಂಡ್ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗತ್ತೆ ಸೊ ಅಷ್ಟನ್ನು ಮಾತ್ರ ನಾನು ನನ್ನ ವೀಡಿಯೋಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು. ಆ್ಯಂಡ್ ನನ್ನ ವಿಡಿಯೋಲಿ ನಾನು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳೋದು ತುಂಬಾ ಕಡಿಮೆ, ತುಂಬ ರೇರು. ಯಾವುದಾದ್ರೂ ಯಾವಾಗಲೂ ನಾನು ಒಂದು ರೇಷಿಯೋ ಇಟ್ಕೊಂಡಿರ್ತೀನಿ. ಒಂದು 100%ಅಲ್ಲಿ ಒಂದು 20% ನಾವು ಆಚೆ ಕಡೆ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಒಂದು 80% ನಮ್ಮ ಮನೇಲಿರೋ ನಮಗೇನೆಲ್ಲ ಆಗುತ್ತೆ ಹೋಮ್ ರೆಮಿಡಿನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇಂಥದ್ದೇ ಎಲ್ಲ ನನ್ನ ವಿಡಿಯೋಸಲ್ಲಿ ನೀವು ನೋಡ್ತೀರಾ. ಸೊ ಪ್ರಾಬಬ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಏನಪ್ಪ ಬೇಕು ಗ್ಲೋಯಿಂಗ್ ಸ್ಕಿನ್ಗೆ ಅಂತಂದರೆ, ಇದು ಒಂಥರ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಆ್ಯಂಡ್ ಡಿಟಾಕ್ಸ್ ಆಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೇರಿಗೆ ತುಂಬ ಒಳ್ಳೆಯದು. ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಈ ಡ್ರಿಂಕು ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ. ನಮ್ಮ ಸ್ಕಿನ್ ಎಷ್ಟು ಕ್ಲಿಯರ್ ಆಗುತ್ತೆ ಅಂತಂದರೆ, ಸೊ ಯಾರಿಗಾದ್ರೂ ಮೊಡವೆ ಇದ್ದರೆ ಅಥವಾ ಏನಾದರೂ ಮಾರ್ಕ್ಸ್ ಎಲ್ಲ ಇದ್ದರೆ ಈ ಡ್ರಿಂಕ್ನ ಮಾಡಿ ಕುಡೀರಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಏನೆಲ್ಲ ಬೇಕಪ್ಪ ಇದಕ್ಕೆ ಅಂತಂದರೆ, ಬೀಟ್ರೋಟ್ ಬೇಕು, ಕ್ಯಾರೆಟ್ ಬೇಕು, ಬೆಟ್ಟದ ನೆಲ್ಲಿಕಾಯಿ ಬೇಕು, ಮತ್ತು ಕರ್ಬೇವಿನ ಸೊಪ್ಪು ಬೇಕು. ಸೊ ಇದಿಷ್ಟಿದ್ರೆ ಆರಾಮಾಗಿ ನಾವು ಮನೇಲೇ ಮಾಡ್ಕೋಬೋದು. ಆ್ಯಂಡ್ ಬೀಟ್ರೋಟ್ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಶೈನ್ ಕೊಡುತ್ತೆ, ಎಲ್ಲ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಕ್ಯಾರೆಟೂ ಅಷ್ಟೇ ನಮ್ಮ ಸ್ಕಿನ್ನಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಬಂದು ನಮ್ಮ ಹೇರ್ಗೆ ತುಂಬ ಒಳ್ಳೆಯದದು. ಆ್ಯಂಡ್ ನಮ್ಮ ಇಮ್ಯುನಿಟಿನ ಸಿಕ್ಕಾಪಟ್ಟೆ ಬೂಸ್ಟ್ ಮಾಡುತ್ತೆ. ಸೊ ಅದು ಒಂದು ಸೂಪರ್ ಡ್ರಿಂಕ್ ಅಂತಲೇ, ಸೂಪರ್ ಆಗಿರುವಂಥ ಒಂದು ಬೆನಿಫಿಟ್ ಆಗಿರುವಂಥದ್ದೊಂದು ಇಂಗ್ರೀಡಿಯೆಂಟ್ಸ್ ಅದು. ಆ್ಯಕ್ಚುಲಿ ಈ ಮೇನ್ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಆ್ಯಂಡ್ ಕ್ಯಾರೆಟು ಇದೆರಡು ಮಸ್ಟ್ ಇರಲೇ, ಬೆಟ್ಟದ ನೆಲ್ಲಿಕಾಯಿ ಆ್ಯಂಡ್ ಬೀಟ್ರೋಟು. ಸೊ ಇದೆರಡಂತೂ ಮಸ್ಟ್ ಇರಲೇಬೇಕು. ಆ್ಯಂಡ್ ಕರ್ಬೇವಿನ ಸೊಪ್ಪು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಆ್ಯಂಡ್ ಕಪ್ಪಗೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಖಾಲಿ ಹೊಟ್ಟೆಲಿ ನಾವು ಕುಡಿಯೋದ್ರಿಂದ, ನಿಮ್ಗೆ ಇದಕ್ಕೆ ಬೇಕು ಅಂತಂದರೆ ನೀವು ಶುಂಠಿನೂ ಕೂಡ ಹಾಕೋಬೋದು, ಇಲ್ಲ ಬೇಡ ಅಂತಂದರೆ ಬರೀ ಇಷ್ಟನ್ನು ಮಾತ್ರ ಚೆನ್ನಾಗಿ ಬ್ಲೆಂಡ್ ಮಾಡಿ ನೀವು ಇದನ್ನು ಸೇವಿಸ್ಬೋದು ಖಾಲಿ ಹೊಟ್ಟೆಲಿ. ಸೊ ಇದು ನಾನು ಅಷ್ಟು ದಿನ ಮಾಡ್ಕೊಂಬಂದು ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಆಮೇಲೆ ನೀವು ಅಡಿಕ್ಟ್ ಆಗೋಗ್ತೀರಾ. ಸೊ ಇದನ್ನು ನೀವು ಬಿಡೋದೇ ಇಲ್ಲ. ಸೊ ನೀವು ಫ್ರೆಶ್ ಆಗೂ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಒಂದೆಲ್ಲನೂ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ, ಐಸ್ ಕ್ಯೂಬ್ ಪ್ಯಾಕ್ ಬರುತ್ತಲ್ಲ, ಸೊ ಇದು ಏನಂತಾರೆ ಫ್ರಿಜ್ ಒಳಗಡೆ ಫ್ರೀಸಲ್ಲಿ ಇಡೋದಕ್ಕೆ ಪ್ಯಾಕ್ಸ್ ಬರುತ್ತಲ್ಲ, ಅದು ಐಸ್ ಆಗೋದಕ್ಕೆ. ಸೊ ಅದರಲ್ಲಿ ನೀವು ಟ್ರೇಯಲ್ಲಿ ಹಾಕ್ಬಿಟ್ಟು ನೀವು ಫ್ರೀಸರಲ್ಲಿ ಇಡ್ಬೋದು. ಆಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಎರಡೆರಡು ಕ್ಯೂಬ್ ಮಾಡ್ಕೋಬೋದು. ಎರಡೆರಡು ಕ್ಯೂಬ್ನ ಗ್ಲಾಸಲ್ಲಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿಬೋದು. ಸೊ ಈ ಥರನೂ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ಫ್ರೆಶ್ ಆಗೂ ಮಾಡ್ಕೋಬೋದು. ಎನಿವೇಸ್ ಎರಡೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಂಗೆ ಅದು ಕ್ಯೂಬ್ದು ನಾನು ಮಾಡಿ ಟ್ರೈ ಮಾಡಿದೆ, ಬಟ್ ನಂಗೆ ಅದು ಒಂಥರ ಅದು ಕಂಫರ್ಟಬಲ್ ಅನಿಸಿಲ್ಲ, ಫ್ರೆಶ್ ಆಗಿ ಅನಿಸಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಫ್ರೆಶ್ ಆಗಿ ನಾನು ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿ ಸಿಕ್ಕಾಪಟ್ಟೆ ಬೆನಿಫಿಟ್ ಇರುವಂಥದ್ದು. ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಅದರಿಂದ ನಮಗೆ ಬೆನಿಫಿಟೇ ಜಾಸ್ತಿ ಹೊರತು ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಆರಾಮಾಗಿ ಇದನ್ನೆಲ್ಲ ನೀವು ತೊಗೋಬೋದು. ಓಕೆನಾ? ಇದೊಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಸ್ಕಿನ್ ಎಷ್ಟೊಂದು ಜನ ಮಾಡ್ತಿರ್ತಾರೆ, ಬಟ್ ಯಾರು ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಸೀಕ್ರೆಟ್ ಆಗಿರೋದೆ. ಡಾಕ್ಟರ್ಸ್ ಕೂಡ ಇದನ್ನು ಹೇಳ್ತಾರೆ. ನೀವು ಬೇಕಾದರೆ ನೀವು ಇದನ್ನು ಕೂಡ ಡಾಕ್ಟರ್ಸ್ ಹತ್ರನೂ ಕೇಳ್ಬೋದು. ತುಂಬ ಒಳ್ಳೆ ಅಂಶ ಇದನ್ನೆಲ್ಲ ನಾನು ಏನೆಲ್ಲ ಹೇಳಿದ್ದೀನಿ, ಇದನ್ನೆಲ್ಲ ನಮ್ಮ ದೇಹಕ್ಕೆ ಸಿಕ್ಕಾಬಟ್ಟೆ ಬೆನಿಫಿಟ್ ಕೊಡುವಂಥದ್ದು. ಟ್ರೈ ಮಾಡಿ. ಓಕೆನಾ? ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.